ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ವಸತಿ ನಿಲಯಗಳ ಸಂಘ ಸಂಯುಕ್ತಾಶ್ರಯದಲ್ಲಿ ನಡೆದಿರುವಂತಹ ಮೊದಲನೇ ದರ್ಜೆ ವಸತಿ ಶಾಲೆ ಸಂಪೂರ್ಣ ಪ್ರಾಂಶುಪಾಲ ಆಗಿರ್ತಕ್ಕಂಥ ಭಗವಂತ ಕಾಂಬ್ಳೆ ಮತ್ತು ವಾರ್ಡನ್ ಶಿವಕುಮಾರ್ ಅವರನ್ನ ಅಮಾನತ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಇದು ಒಂದು ವಾರಗಳ ಹಿಂದಿನ ಕಾಲದಿಂದ ನಡೀತಿರುವಂತಹ ಘರ್ಷಣೆಗೆ ಇವತ್ತು ತಾರ್ಕಿಕ ಒಂದು ಅಂತ್ಯ ಕಂಡಿದೆ ಅಂತಕ್ಕಂಥ ಮಾತಲ್ಲಿ ಹೇಳಬೇಕಾಗಿದೆ. ಈ ಭಗವಂತ ಕಾಂಬಳೆ ಅಂತಕ್ಕಂಥ ಏನಿದಾನಲ್ಲ, ಅವನೊಬ್ಬ ಭ್ರಷ್ಟ ಅಧಿಕಾರಿ ಮಕ್ಕಳ ಮೇಲೆ ಹಲ್ಲೆ ಮಾಡಿ ಮಕ್ಕಳಿಂದ ಬರ್ತಕ್ಕಂಥ ಹಣಗಳನ್ನ ಕೊಳ್ಳೆ ಹೊಡೆದು ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ವಸತಿಗಳನ್ನ ಕೊಡದೆ ಅವರನ್ನ ಚಿತ್ರಹಿಂಸೆ ಮಾಡ್ತಾನಂತೆ. ಖುದ್ದಾಗಿ ಮಕ್ಕಳೇ ಬಂದು ರೋಡಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಿರುವಾಗ ನೀವು ಯಾರನ್ನು ಕೇಳಿ ಬಂದಿರಿ, ಯಾಕೆ ಬಂದಿರಿ, ಅದೇನ್ ಮಾಡ್ಕೊತೀರಿ ನೀವು ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನ ಉಡಾಫೆ ಉತ್ತರ ಕೊಡ್ತಾನೆ. ಇವತ್ತೆಲ್ಲ ಇವನು ಬಂದಾಗಿನಿಂದ ಇವನು ಕತೆ ಎಷ್ಟೇ ಆಗಿತ್ತು. ಇಲ್ಲಿ ಪ್ರಾಂಶುಪಾಲರಾಗಿ ಬಂದಂತವರೆಲ್ಲ ಒಳ್ಳೆ ಸಜ್ಜನಿಕೆ ಸಹಬಾಳಿಕೆಯಿಂದ ಬದುಕ್ತಾ ಇದ್ರೆ, ಇವನೊಬ್ಬ ಹರಾಮಿ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯಾಗಿ ಅಮಾನತುಗೊಂಡು ಪನಿಷ್ಮೆಂಟ್ ಮೇಲೆ ಬೀದರ್ ಬಂದಿದ್ದ. ಬೀದರ್ ಜಿಲ್ಲೆಯಲ್ಲಿ ಬಂದು ಕೂಡ ತನ್ನ ಪ್ರವೃತ್ತಿಯನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ. ಅದನ್ನ ಮನಗಂಡು ನಾರಾಯಣ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಮೊದಲೊಂದು ಸಾರಿ ಆ ಒಂದು ವಸತಿ ಶಾಲೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಕೂಡ ವಾದ ವಿವಾದ ಕೇಳಿದೆ ನಮ್ಮ ಜೊತೆಯಲ್ಲಿ. ಆ ಜೊತೆಯಲ್ಲಿ ಇರೋದಾಗ ಉಪನಿರ್ದೇಶಕರಾಗಿರ್ತಕ್ಕಂಥ ಸಿಂಧು ಮೇಡಮ್ಗೆ ಫೋನ್ ಹಚ್ಚಿದ್ರೆ ನಮ್ಮ ಹೈಯರ್ ಪರ್ಮಿಷನ್ ನೀವು ಪರ್ಮಿಷನ್ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವತ್ತು ಕೂಡ ಹೇಳ್ತಾ ಇದೀವಿ, ಇವತ್ತು ಕೂಡ ಹೇಳ್ತೀವಿ, ಹೈಯರ್ ಪರ್ಮಿಷನ್ ಅಂದ್ರೆ ಯಾರು ಕೊಡಬೇಕು? ಈ ರೀತಿಯಾಗಿ ಮಕ್ಕಳ ಮೇಲೆ ಹಲ್ಲೆ ಆದಾಗ, ಮಕ್ಕಳಿಗೆ ತೊಂದರೆ ಆದಾಗ, ಪೋಷಕರು ಪಾಲಕರ ಜೊತೆಲಿ ಬರ್ತಿರುವಾಗ ಯಾಕೆ ನೀವು ನಮ್ಮನ್ನು ತಡೆದು ಹೈಯರ್ ಪರ್ಮಿಷನ್ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರಿ? ಯಾವ ಕಾರಣಕ್ಕಾಗಿ ಮಾಡ್ಕೊಂಡಿದ್ರಿ ಅಂತೇಳಿ ವಾದ ವಿವಾದಗಳು ಮಾಡಿದಾಗ ಇವರು ನಮ್ಮ ಸಿಂಧು ಮೇಡಮ್ ಅವರು ಹೇಳ್ತಾರೆ, ಅದು ಸಂಬಂಧಪಟ್ಟ ಇಲಾಖೆಯವರಿಗೆ ಮುಖ್ಯಸ್ಥರಿಗೆ ನೀವು ಮನವಿ ಕೊಡಬೇಕು. ಅಂದ್ರೆ ಅಲ್ಲಿ ಹಲ್ಲೆ ಆಗಿ ಸತ್ತೋದ್ಮೇಲೆ ಅಥವಾ ಏನಾದ್ರೂ ಒಂದು ಘಟನೆ ಆಗೋದ್ಮೇಲೆ ನಾವು ಅವ್ರಿಗೆ ಅರ್ಜಿ ಕೊಡಬೇಕು, ಅವ್ರು ನಮ್ಮನ್ನು ಒಳಗೆ ಬಿಡ್ತಾರೆ ಅಂತ ಒಂದು ಕಾಯ್ದೆ ಕಾನೂನನ್ನು ಜಾರಿ ತರಿಸಿಕೊಂಡಿದ್ದಾರೆ. ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳ ಇದೇ ರೀತಿಯಾಗಿ ಮಾಡಿಕೊಂಡಿದ್ದಾರೆ. ಅವ್ರು ಮಾಡ್ತಕ್ಕಂಥ ಕರ್ಮಕಾಂಡಗಳನ್ನ ಎಲ್ಲ ಮುಚ್ಚೋಗ್ಬೇಕು, ಇಲ್ಲಿ ಯಾರು ಕೂಡ ಹೇಳಬಾರ್ದೆಂಬ ದೃಷ್ಟಿಕೋನದಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತು ಅಲ್ಲಿನ ಪೋಷಕರು ಕೂಡ ಹೇಳ್ತಾ ಇದ್ದಾರೆ. ಬಂಧುಗಳಿಗೆ ಯಾಕೆ ವಿಷಯನ ನಿಮ್ಮ ಮುಂದೆ ಇಲ್ಲಿ ನಾವು ಹೇಳಿಕೆ ಪ್ರಸ್ತಾವನೆ ಮಾಡ್ತಾ ಇದೀವಿ ಅಂತಂದ್ರೆ, ಈ ಸಂಪೂರ್ಣ ಶಾಲೆ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ವಾರ್ಡನ್ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲ ಆಗಿರ್ಬೋದು, ಅವ್ರು ಯಾವತ್ತೂ ಕೂಡ ಸರಿಯಾದ ರೀತಿಯಲ್ಲಿ ಮಕ್ಕಳನ್ನ ಬಳಕೆ ಮಾಡ್ಕೊಂಡಿಲ್ಲ. ಆ ಮಕ್ಕಳು ಮುಂದೆ ಬರ್ತಕ್ಕಂತಹ ಏನ್ ಧಾಬಾ ಅಂಗಡಿಗಳಲ್ಲಿ ಕೂಡ ಓಡಾಡ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ, ಹೊರಗದ್ದೆಗಳಿಗೆ ಹೋಗ ಏನಾದ್ರು ಬೇಕಾದ ಪದಾರ್ಥಗಳನ್ನು ತಿಂದು ಬರ್ತಾರೆ. ಆದ್ರೆ ಯಾಕೆ ಹೋಗಿದೆ ಅಂತ ಯಾರು ಕೇಳೋದಿಲ್ಲ. ಇವರು ನಿಷ್ಕಾಳಜಿಗೆ ಇವತ್ತು ಇವರಿಗೆ ಪ್ರಮುಖ ಕಾರಣವಾಗಿದೆ. ಕರ್ತವ್ಯಕ್ಕೆ ಇವರು ಅಗೈರಾಗಿರೋ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳಿಗೆ ಇವತ್ತು ಕೂಡ ಅವನ ಕೊಬ್ಬು ಕರಗಿಲ್ಲ. ಇವತ್ತು ಕೂಡ ಅವ್ನು ಮಾತಾಡೋದು ಅದೇ ದಾಟಿ ಮತ್ತು ಅದೇ ಶೈಲಿಯಲ್ಲಿ. ನೀವೇನ್ ಮಾಡ್ಕೋತೀರಿ ಮಾಡ್ಕೊಡ್ರಿ, ನಮ್ಗೊಂದು ಕಾನೂನು ಇದೆ, ಕಾನೂನು ಚೌಕಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಸರ್ಕಾರದಿಂದ ಬಂದಂತ ಹಣಗಳನ್ನ, ಪೌಷ್ಟಿಕ ಆಹಾರಗಳನ್ನ ಎಲ್ಲ ತಿಂದು ಮಾರುಕಟ್ಟೆಯಲ್ಲಿ ಮಾಡಿಕೊಂಡು ತಾನದೇ ರೀತಿಯಲ್ಲಿ ಓಡಾಡ್ತಾ ಇದ್ದಾನೆ. ಸರಿಯಾದ ಸಮಯಕ್ಕೆ ಬಾರದ ಸ್ಥಿತಿಯಲ್ಲಿ ಈ ಸಮಸ್ಯೆ ಆಗಿದೆ ಅಂತಕ್ಕಂಥ ಮಾತನ್ನ ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀವಿ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಒಂದು 8 ದಿನಗಳ ಕಾಲ ನಡೆದಿರುವಂತ ಈ ಘೋರ ದುರಂತಕ್ಕೆ ಒಂದಿಷ್ಟು ಅಂತ್ಯ ಕಾಣಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಇಂತಹ ಪ್ರಾಂಶುಪಾಲ ಭಗವಂತ ಕಾಂಬಳೆ ಆಗಿರ್ಬೋದು ಅಥವಾ ಇನ್ನಿತರ ಯಾರೇ ಆಗಿರ್ಬೋದು, ಇಂಥರನ್ನ ಡಿಸ್ಮಿಸ್ ಮಾಡಬೇಕು. ಇವರನ್ನ ಖಾಯವಾಗಿ ಇವರನ್ನು ಡಿಸ್ಮಿಸ್ ಮಾಡಿ ಮನೆ ಕಳಿಸ್ಬೇಕು ಅನ್ನೋದೇ ನಾರಾಯಣ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಕಳಕಳಿಯ ಮನವಿಯಾಗಿದೆ. ಯಾಕಂದ್ರೆ ಅನೇಕ ವಸತಿ ಶಾಲೆಗಳಲ್ಲಿ ಕೂಡ ಒಂದಲ್ಲ ಒಂದು ಗೊಂದಲಗಳಿವೆ, ಒಂದಲ್ಲ ಒಂದು ತೊಂದರೆಗಳಿದೆ. ಆದರೆ ಒಳಗಡೆ ಯಾರು ಮಾಧ್ಯಮದವರಿಗೆ ಬಿಡ್ಲಿಕ್ಕೆ ಅವರು ಪ್ರವೇಶ ಕೊಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ತಮ್ಮದೇ ವಿಚಾರಗಳನ್ನ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬದುಕಲಿಕ್ಕೆ ಹೊರಟಿರುವಂತಹ ಈ ಒಂದು ಕುತಂತ್ರಿಗಳು ತಮ್ಮ ಆಟಕ್ಕೆ ಬ್ರೇಕ್ ಹಾಕೊಳ್ಳಲು ತಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ಆದೇಶಗಳನ್ನು ಬರೆದಚ್ಚಿದ್ದಾರೆ. ಹೊರಗಡೆ ಹೈಯರ್ ಪರ್ಮಿಷನ್ ತಗೊಂಡು ಬಂದ್ರೆ ಒಳಗೆ ಪ್ರವೇಶ, ಇಲ್ಲಂದ್ರೆ ಪ್ರವೇಶ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭ್ರಷ್ಟ ಈ ಭಗವಂತ ಕಾಂಬಳೆ ಅಂತಕ್ಕಂಥ ಅವನು ಪ್ರಾಂಶುಪಾಲ ಆಗಿರೋದಕ್ಕಿಂತ ಅವನೆಲ್ಲ ಒಂದು ಕಡೆ P1 ಆಗಿರ್ಬೇಕು ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅವ್ನು ಮಾತಾಡುವಂತಹ ಶೈಲಿ ಕೂಡ ಅದೇ ರೀತಿಯಾಗಿತ್ತು. ಯಾಕಂದ್ರೆ ಎಲ್ಲಿ ಕೂಡ ಮಕ್ಕಳನ್ನ ಈ ರೀತಿಯಾಗಿ ಹೊಡಿತಾರೆ, ಯಾವ ರೀತಿಯಾಗಿ ದೈಹಿಕ ಹಲ್ಲೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಮನಗಂಡು ಜಿಲ್ಲಾ ಉಪನಿರ್ದೇಶಕರು ಆಗಿರುವಂತಹ ಸಿಂಧು ಆಗಿರ್ಬೋದು, ಮೇಡಮ್ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆ ಅಧಿಕಾರಿಗಳಿರುವ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿದಾಗ ಮಕ್ಕಳು ಸತ್ಯತೆಗಳನ್ನು ಹೇಳಿದಾಗ ಮಾತ್ರ ಇಂಥ ಭ್ರಷ್ಟ ಅಧಿಕಾರಿಗೆ ಅಮಾನತ್ ಮಾಡಲು ಆದೇಶ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಮುಂಬರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲಿ ಇದೇ ರೀತಿಯಾಗಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಉತ್ತಮವಾಗ್ತಿದೆ. ಆದರೆ ಕೆಲವೊಂದು ವಸತಿ ಶಾಲೆಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ವಿಚಾರಗಳು ಮಾಡಿಕೊಂಡು ಬೆಳೆಸ್ಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಹಣಗಳನ್ನು ಕೊಳ್ಳೆ ಹೊಡೆಯುವಂತಹ ಪ್ರಮುಖ ಕಾರಣವೇ ಈ ವಸತಿ ಶಾಲೆಯ ಪ್ರಾಂಶುಪಾಲ ಮತ್ತು ವಾರ್ಡನ್ಗಳ ಕಿತ್ತಾಟ ಶುರುವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕೆ ಇದನ್ನು ಕಿತ್ತಾಟ ಶುರುವಾಗಿದೆ ಅಂದ್ರೆ, ವಾರ್ಡನ್ ಮತ್ತು ಪ್ರಾಂಶುಪಾಲರ ಅಕೌಂಟಿಗೆ ಬರ್ತಕ್ಕಂಥ ಹಣಗಳನ್ನ ಯಾವ ರೀತಿಯಾಗಿ ಕೊಳ್ಳೆ ಹೊಡಬೇಕು ಅನ್ನೋದು ಇವರಿಬ್ಬರು ಪ್ಲಾನ್ ಹಾಕೊಂಡಿರ್ತಾರೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ರೀತಿಗಳಿಂದ ಈ ದುರಸ್ತಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಥವಾ
ಬೇರೆ ಬೇರೆ ಹಣಗಳನ್ನು ಅಲ್ಲಿ ಕೊಡುತ್ತಾರೆ. ಆದರೆ ಇವರಿಬ್ಬರು ಯಾವ ಮಕ್ಕಳು 1 ರೂಪಾಯಿದು ಹಂಚೋದಿಲ್ಲ, ಅವ್ರು ಕೊಡೋದಿಲ್ಲ. ತಮ್ಮ ಮನಸ್ಸಿಗೆ ಬಂದಾಗೆ ಅವ್ನ ಚೆಕ್ ಮೇಲೆ ಸಿಗ್ನೇಚರ್ ಮಾಡಬೇಕು, ಅವ್ರು ಆದ್ಮೇಲೆ ಪ್ರಿನ್ಸಿಪಲ್ ಮಾಡಬೇಕು. ಇಬ್ಬರು ಸೇರ್ಕೊಂಡು ಸರ್ಕಾರದ ಹಣಗಳನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಈ ಒಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲರೂ ಆಗಿರ್ಬೋದು, ಸಪ್ರೇಟ್ ಆಗಿ ಆ ಮಕ್ಕಳಿಗೆ ಬರ್ತಕ್ಕಂಥದನ್ನ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಮಕ್ಕಳು ಹೇಳ್ತಾ ಇದ್ದಾರೆ, ನಮಗೆ ಸರಿಯಾದ ಸಮಯಕ್ಕೆ ಊಟ ಕೊಡಲ್ಲ, ಸರಿಯಾದ ಸಮಯಕ್ಕೆ ಪದಾರ್ಥಗಳು ಕೊಡಲ್ಲ, ನಮಗೆ ಇಲ್ಲಿ ಊಟಕ್ಕೆ ಬಹಳಷ್ಟು ತಿಳಿ ನೀರು ಮಾಡ್ತಾರೆ, ಸಾಂಬಾರನ್ನ ಯಾವ್ದು ತರಕಾರಿ ಸಿಗೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಇಲ್ಲಿ ಎಲ್ಲ ಪದಾರ್ಥಗಳನ್ನು ತಗೊಳ್ಳಿ ಕೂಡ ಸರ್ಕಾರದಿಂದ ಬಹಳಷ್ಟು ರೀತಿಗಳಿಂದ ಅನುಕೂಲ ಇದೆ. ಆದರೆ ಎಲ್ಲ ಭ್ರಷ್ಟರು ಕೂಡಿಕೊಂಡು ಈ ರೀತಿಯಾಗಿ ಮೋಸ ಮಾಡೋದ್ರಿಂದ ಸಮಸ್ಯೆ ಎದುರಿಸಬೇಕಂತ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಬ್ಬ ಕೊಳಕಬಾಕ ಭಗವಂತ ಕಾವಳಿನ ಅಮಾನತು ಮಾಡಿದೆ. ಒಟ್ಟಾರೆಯಾಗಿ ಕ್ರೈ ಸಂಸ್ಥೆಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಕ್ರೈ ಸಂಸ್ಥೆಯವರೇ. ಇಂಥ ಭ್ರಷ್ಟರನ್ನ ನೀವು ಇಟ್ಕೊಳ್ಬೇಡಿ, ಇವರನ್ನ ಹೊರಗೆ ಹಾಕಿ ಬೇರೆಯವರನ್ನು ತೆಗೆದುಕೊಂಡು ಮಕ್ಕಳ ಭವಿಷ್ಯದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಅಂತಕ್ಕಂಥ ಮಾತು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸುದ್ದಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ. ಪರ್ಮಿಷನ್ ತಗೊಳಕ ಈಗ ಒಂದು ಏನೋ ರೂಲ್ಸ್ ಆಗಿದೆ ಅಂತ, ಅದು ರೂಲ್ಸ್ ಆಗಲಿ. ಅವ್ರು ಗೇಟಿಗೆ ಬಂದಾರ ಸರ್, ನಮ್ಗೇನು ಬೇಕಾಗಿಲ್ಲ. ನೀವು ನಮ್ಮವ್ರು ಇದೀರಿ, ಏನು ತೊಂದರೆ ಇಲ್ಲ. ನೀವು ನ್ಯೂಸ್ ಮಾಡಕ್ರಿ, ಆದ್ರೆ ಪರವಾಗಿಲ್ಲ. ಅಲ್ಲಿ ಹೈರ್ ಅಫ್ಸರ್ ಪರ್ಮಿಷನ್ ಈಗ ಹಂಗೆ ಮಾಡಬೇಡ್ರಿ. ಯಾಕೆ ಅನ್ಸ್ತಿ ನಾವು ಬಡದಿಲ್ಲ ಗುರುಗಳೇ. ಸರ್ ನಿಮ್ ಮುಂದೆ ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಹಣಿವಾಗಿ ಇವತ್ತಿತ್ತು, ನಾವು ಬಡದಿಲ್ಲ. ನನ್ನ ಮೇಲೂ ಇವತ್ತು ಐತ್ರಿ, ನಾನು ಇವತ್ತು ಹಚ್ಕೊಂಡಿದ್ದೀನಿ. ಅವು ಹುಡುಗರು ಮಕ್ಕಳು ಯಾವ ರೀತಿ ಯಾಕೆ ಹೊಡಿತೀರಿ? ಎಲ್ಲಿ ಹೊಡೆದ ತೋರ್ಸಬಿಟ್ಟದು. ನಾವು ಬಡದಿಲ್ಲ ಅದನ್ನ, ನಾವು ಬಡದಿಲ್ಲ ಅದನ್ನ. ಇದು ತಾವೇ ಹೊಡೆದ್ರ ಮಕ್ಕಳು ಹೇಳ್ತಾ ಇದಾರೆ. ಯಾರು ಹೇಳ್ತಾರೋ ಯಾರು ಕೆಲಸ ಹೇಳ್ತಾವ ಅಂದ್ರೆ ಮಕ್ಕಳು ಸುಳ್ಳು ಹೇಳ್ತಾರ? ಯಾರು ಮಕ್ಕಳು ಸುಳ್ಳು ಹೇಳ್ತಾರ? ಹೇಳ್ತೇನ್ರಿ, ತಾವೇ ಸುಳ್ಳು ಹೇಳ್ತಾ ಇದ್ರಿ ಸರ್. ಮಕ್ಕಳು ಸತ್ಯವಾಗಿ ಹೇಳ್ತಾರ. ನೀವು ಅಲ್ಲಿ ಹೋಗ್ಬೇಡಿ, ಎಲ್ಲಿ ಹೋಗ್ಬೇಕು ಹೇಳ್ರಿ? ನೀವು ಯಾರ ಜೊತೆ ಹೋಗ್ಬೇಕು ಹೇಳ್ರಿ? ಇವಾಗ ಹೇಳ್ರಿ, ಫಸ್ಟ್ ಕೊಡ್ರಿ, ಯಾರ ಜೊತೆ ಹೋಗ್ಬೇಕು? ಅಯ್ಯೋ ನಾ ಹೇಳಿದ್ನಲ್ಲ.